ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀ ಮಠ ಸೇವಾ ಟ್ರಸ್ಟ್ ಹರಟನೂರು ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ 3 ವರ್ಷಗಳ ಹಿಂದೆ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಅಧ್ಯಕ್ಷರು ಮತ್ತು ಗ್ರಾಮಸ್ಥರ ಸಮಕ್ಷಮದಲ್ಲಿ ಕರೆದುಕೊಂಡು ಬಂದು ಆಶ್ರಯ ನೀಡಿದ್ದ ಸುಮಾರು 47 ವರ್ಷದ ವಯಸ್ಕರ ಬುದ್ಧಿಮಾಂದ್ಯನಾಗಿದ್ದ ದಿಲ್ಶಾದ್ ಅವರು ಆಶ್ರಮದಲ್ಲಿ ಅನಾರೋಗ್ಯದಿಂದ ನಿಧನರಾದ ಹಿನ್ನೆಲೆಯಲ್ಲಿ ಆಶ್ರಮದ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ರಾಯಚೂರು ವೈದ್ಯಕೀಯ ವಿಜ್ಞಾನ ಶಿಕ್ಷಣ ಸಂಸ್ಥೆಗೆ ದೇಹದಾನ ಮಾಡಲಾಯಿತು. ಈ ಸಮಯದಲ್ಲಿ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ ಮಾತನಾಡಿ, ಸುಮಾರು 3 ವರ್ಷಗಳ ಹಿಂದೆ ಮುಕುಂದ ಗ್ರಾಮದಲ್ಲಿ ಅನಾಮಧೇಯ ನಿರ್ಗತಿಕ ವ್ಯಕ್ತಿಯಾಗಿ ಓಡಾಡುತ್ತಿದ್ದ ಈತನನ್ನ ಗ್ರಾಮ ಪಂಚಾಯಿತಿ ಹಾಗೂ ಸಾರ್ವಜನಿಕರ ಸಮಕ್ಷಮದಲ್ಲಿ ನಮ್ಮ ಆಶ್ರಮಕ್ಕೆ ಒಪ್ಪಿಸಿದ್ದರು. ನಾವು ಕೂಡ ಸತತ 3 ವರ್ಷಗಳ ಕಾಲ ಈತನ ಕುಟುಂಬವನ್ನ ಪತ್ತೆ ಹಚ್ಚುವ ಕಾರ್ಯ ಮಾಡಿದ್ದೆವು. ಆದರೆ ಬುದ್ಧಿಮಾಂದ್ಯನಾದ ಇವನು ಮಾತನಾಡದೆ ನಮ್ಮೆಲ್ಲರ ಜೊತೆ ಒಬ್ಬ ಸಹೋದರನಂತೆ ವರ್ತಿಸುತ್ತಿದ್ದನು. ಆದರೆ ಇಂದು ಈ ಸಹೋದರನನ್ನ ಕಳೆದುಕೊಂಡಿರುವ ಕಾರುಣ್ಯ ಆಶ್ರಮಕ್ಕೆ ತುಂಬಲಾರದ ನಷ್ಟವಾಗಿದೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕಾರುಣ್ಯ ಕುಟುಂಬದಲ್ಲಿ ಬದುಕು ಕಟ್ಟಿಕೊಂಡಿದ್ದ ಈ ಕಾರುಣ್ಯ ಕುಟುಂಬದ ಕೂಸಿಗೆ ಆ ಭಗವಂತನ ನಿರಂತರ ಆತ್ಮ ಶಾಂತಿಯ ಆಶೀರ್ವಾದವಿರಲಿ. ಕಾರುಣ್ಯ ಕುಟುಂಬ ಅನಾಥವಾಗಿರಬಹುದೇ ಹೊರತು ಕಾರುಣ್ಯ ಕುಟುಂಬದಲ್ಲಿರುವ ಜೀವಿಗಳ ದೇಹವಾದರೂ ಸಮಾಜಕ್ಕೆ ಉಪಯೋಗವಾಗಲಿ, ನಮ್ಮ ವೈದ್ಯಕೀಯ ಪ್ರಪಂಚಕ್ಕೆ ಈತನ ದೇಹ ಉಪಯೋಗವಾಗಲಿ ಎನ್ನುವ ಉದ್ದೇಶವನ್ನ ಇಟ್ಟುಕೊಂಡು ದೇಹದಾನ ಮಾಡಿದ್ದೇವೆ ಮತ್ತು ಸಾರ್ವಜನಿಕರಲ್ಲಿಯೂ ಕೂಡ ದೇಹದಾನ, ನೇತ್ರದಾನ, ರಕ್ತದಾನ, ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸುತ್ತಾ ನಮ್ಮ ವೈದ್ಯಕೀಯ ಬೆಳವಣಿಗೆಗೆ ಅಳಿಲು ಸೇವೆ ಒದಗಿಸುತ್ತಿದ್ದೇವೆ ಎಂದು ಭಾವನಾತ್ಮಕವಾಗಿ ಮಾತನಾಡಿದರು. ನಿನ್ನೆಯೂ ಕೂಡ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಇಂಥ ಒಂದು ಸಮಯದಲ್ಲಿ ಆತ ಆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗಿನ ಜಾವ ನಮ್ಮ ಕಾರುಣ್ಯಾಶ್ರಮದಲ್ಲಿ ನಮ್ಮನ್ನೆಲ್ಲ ಆಗಲಿದ್ದಾನೆ. ನಿಜವಾಗ್ಲೂ ಹೇಳಬೇಕಂದ್ರೆ ಭಾಳ ನೋವಿನ ಸಂಗತಿದು. ಇವತ್ತು ನಮ್ಮ ಕಾರುಣ್ಯ ಕುಟುಂಬದ ಕೂಸು ನಮ್ಮನೆಲ್ಲ ಆಗಲಿದೆ. ಈ ಒಂದು ಕಾರುಣ್ಯ ಕುಟುಂಬದ ಕೂಸಿಗೆ ಆ ಭಗವಂತ ನಿರಂತರ ಆತ್ಮಶಾಂತಿಯನ್ನು ಕರುಣಿಸಲಿ. ಮತ್ತು ಅದೇ ರೀತಿ ಇವತ್ತು ಈತನ ಒಂದು ದೇಹದಾನವನ್ನು, ನೇತ್ರದಾನವನ್ನು ನಾವೆಲ್ಲ ಪದಾಧಿಕಾರಿಗಳ ಆಡಳಿತ ಮಂಡಳಿ ಮತ್ತು ಕಾರುಣ್ಯಾಶ್ರಮದ ಸಲಹಾ ಸಮಿತಿ ಎಲ್ಲ ಹಿರಿಯರ ಒಪ್ಪಿಗೆ ಮೇರೆಗೆ ಈತನನ್ನು ರಾಯಚೂರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗೆ, ವಿಜ್ಞಾನ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗೆ ದೇಹದಾನವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಅನಾಥರಾಗಿರ್ಬೋದೇ ಹೊರತು ಸಮಾಜ ಅನಾಥವಾಗಬಾರ್ದು. ಅಟ್ಲೀಸ್ಟ್ ನಮ್ಮ ಒಂದು ಇಂಥ ದೇಹದಿಂದ ಅದೆಷ್ಟೋ ಜನರ ಒಂದು ವೈದ್ಯಕೀಯ ಬೆಳವಣಿಗೆಗೆ ಕಾರಣಲಾಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ನಾವು ಸುಮಾರು ನಮ್ಮ ಆಶ್ರಮದಲ್ಲಿ ಯಾರೋ ಕೂಡ ಮರಣ ಹೊಂದಿದ್ರು ಕೂಡ ಪೊಲೀಸ್ ಇಲಾಖೆಯ ಗಮನಕ್ಕೆ ತಗೊಂಬಂದು ಆ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಅವರಿಗೆ ದೇಹದಾನ ಮಾಡ್ತಾ ಇದ್ವಿ. ಮೃತನ ದೇಹವನ್ನ ರಿಮ್ಸ್ ಮೆಡಿಕಲ್ ಕಾಲೇಜ್ಗೆ ಒಪ್ಪಿಸಲಾಯಿತು. ಈ ಸಮಯದಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳಾದ ಡಿ ಖಲಂದರ್ ಹಾಗೂ ರಿಮ್ಸ್ ಮೆಡಿಕಲ್ ಕಾಲೇಜಿನ ಅಂಗರಚನಾ ಶಾಸ್ತ್ರ ವಿಭಾಗದ ಸಿಬ್ಬಂದಿಗಳಾದ ಜಬೀಉಲ್ಲಾ ಬಸಪ್ಪ, ಆಶ್ರಮದ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಅಶೋಕ್ ನಲ್ಲಾ ಹಾಗೂ ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಮಠ, ಸಿಬ್ಬಂದಿಗಳಾದ ಶರಣಮ್ಮ ಸಿದ್ದಯ್ಯ ಸ್ವಾಮಿ ಹಾಗೂ ಆಶ್ರಮದ ಆಶ್ರಯದಾತರುಗಳು ಉಪಸ್ಥಿತರಿದ್ದರು. ವರದಿ ಸೈಯದ್ ಸಿಂಧನೂರು. ಮೀಡಿಯಾ ನೆಟ್ವರ್ಕ್